ನೋಡಿ, ಯಾರೋ ತುಂಬ ಸರಳ ಏನು ಬದುಕು ಅಂದ್ರೇನು, ಬದುಕಿನ ತಾತ್ಪರ್ಯ ಅಂದ್ರೇನು, ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಲ್ಟಿಮೇಟ್ಲಿ ಆಯಿತು, ಕೆಲವೆಲ್ಲ ಆಹಾರ ಪದ್ಧತಿ, ಆಹಾರ ಪದಾರ್ಥಗಳು ಅಥವಾ ಬೇರೆ ಬೇರೆ ಧೂಮಪಾನ, ಮದ್ಯಪಾನ, ಅದಕ್ಕೆ ನಾನು ಆಮೇಲೆ ಬರ್ತೇನೆ. ಇವೆಲ್ಲ ಹಲವಾರು ಈ ವಾಯುಮಾಲಿನ್ಯ ಆಗ್ಬೋದು ಅಥವಾ ಬೇರೆ ಬೇರೆ ಸಕ್ಕರೆ ಕಾಯಿಲೆ, ಇವೆಲ್ಲ ಆರೋಗ್ಯಕ್ಕೆ ದುಷ್ಪರಿಣಾಮ ಬೀಳುತ್ತೆ, ಅದೆಲ್ಲ ಸರಿ. ಆದರೆ ನಮ್ಮ ಭಾವನೆಗಳು, ನಮ್ಮ ಆಲೋಚನೆಗಳು, ನಮ್ಮ ಆಚಾರ ವಿಚಾರಗಳು ಅಥವಾ ನಮ್ಮ ದಿನನಿತ್ಯದ ನಮ್ಮ ಮನಸ್ಸುಗಳು, ನೆನಪುಗಳು ನೇರವಾಗಿ ಹೃದಯದ ಮೇಲೆ ಅಥವಾ ಬೇರೆ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳುತ್ತೆ. ಬದುಕು ಅಂದರೆ ಏನು? ಬದುಕು ಅಂದರೆ ಅದರ ತಾತ್ಪರ್ಯವನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಬದುಕು ಅಂದರೆ ಸಂಪತ್ತಿನಲ್ಲಿ ಸರಳತೆ ಇರಬೇಕಂತೆ, ಅಧಿಕಾರದಲ್ಲಿ ಸೌಜನ್ಯತೆ ಇರಬೇಕಂತೆ, ಕೋಪದಲ್ಲಿ ನಗು ಇರಬೇಕಂತೆ. ಅದೇ ನಿಜವಾದ ಬದುಕು ಅಂತಲೇ ಹೇಳಬೇಕಾಗತ್ತೆ. ನೋಡಿ, ಈ ಸಂಪತ್ತು ಮತ್ತು ಸರಳತೆ, ಸಂಪತ್ತಿಗೆ ನಾವು ಬೆಲೆ ಕಟ್ಟಬಹುದು, ಆದರೆ ಸರಳತೆಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಆದರೆ ನಾವು ಎಲ್ಲೋ ಸರಿ ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳು ಹಾಳಾಗ್ತಾ ಇದೆ. ನೋಡಿ, ಈಗ ನನ್ನಿಂದ ನಿಮಗೆ ಸಹಾಯ ಆಗಬೇಕು, ನಾನು ಮಾತಾಡಿಸ್ತೇನೆ, ಅಥವಾ ಬೇರೆಯವರಿಂದ ಇನ್ನೊಬ್ರಿಗೆ ಸಹಾಯ ಬೇಕು, ಅವ್ರು ಮಾತಾಡಿಸ್ತಾರೆ. ಸೊ ಇವತ್ತು ನೋಡ್ಬೋದು, ನಿಮಗೆ ಯಾವುದೇ ಸಂಬಂಧ ಇಲ್ಲದೇ ಅಥವಾ ನಿಮ್ಮಿಂದ ಏನೂ ಸಹಾಯ ಬೇಕಾಗಲ್ಲ, ಅಂಥ ಸಂದರ್ಭದಲ್ಲಿ ಬಂದು ಮಾತನಾಡ್ತಾರಲ್ಲ, ಅದು ನಿಜವಾದ ಸಂಬಂಧ. ಇವತ್ತು ನಾವೇನು ಮಾಡ್ತಾಯಿದ್ದೀವಿ, ಸಂಬಂಧಗಳ ಮಾಡಬೇಕಾದ್ರೆ ಸಂಪತ್ತನ್ನು ಹುಡಿಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಸಂಪತ್ತಿನಿಂದ ಬರ್ತಕ್ಕಂಥ ಗೌರವ ಬಹಳ ತಾತ್ಕಾಲಿಕ, ಆದರೆ ಸರಳತೆಯಿಂದ ಬರ್ತಕ್ಕಂಥ ಗೌರವ ಯಾವಾಗಲೂ ಶಾಶ್ವತವಾಗಿರುತ್ತೆ. ಸೊ ಅದರಿಂದ ನಾವು ಸಂಬಂಧಗಳನ್ನೇ ಸಂಪತ್ತಾಗಿ ಮಾಡಬೇಕೇ ಹೊರತು ಸಂಬಂಧವನ್ನು ಸಂಪತ್ತಿನಿಂದ ಅಳೆಯಬಾರದು. ಇದು ಬಹಳ ಮುಖ್ಯವಾದದ್ದು. ಇವಾಗ ನಮ್ಮ ಜನರಲ್ಲಿ ಏನಾಗಿದೆ, ಈ ಸೂರ್ಯಕಾಂತಿ ಹೂವಿನ ಮನೋಭಾವ ಜಾಸ್ತಿ ಆಗಿದೆ. ಅಂದರೆ ಈ ಸೂರ್ಯಕಾಂತಿ ಹೂವು ಯಾವ ಕಡೆ ಬಿಸಿಲು ಬರುತ್ತೆ ಆ ಕಡೆ ತೆರೆಕೊಳ್ಳುತ್ತೆ. ಸೊ ಆ ರೀತಿಯ ಮನೋಭಾವ ಇವತ್ತು ಜಾಸ್ತಿ ಆಗಿದೆ. ನಂತರ ಜೀವನ ಶೈಲಿ ಬದಲಾವಣೆ ಆಗಿದೆ, ಅದರಿಂದ ಹಲವಾರು ಕಾಯಿಲೆಗಳನ್ನು ನಾವು ನೋಡ್ತಾ ಇದ್ದೇವೆ. ಹಾಗೆಯೇ ನೋಡೋದಾದರೆ ಇವತ್ತು ಯಾವ ರೀತಿ ನಮ್ಮ ಕಾಲಚಕ್ರ ಬದುಕು ಸಾಗ್ತಾ ಇದೆ ಅನ್ನೋದು ನೋಡೋದಾದರೆ, ಮೊದಲನೇ 10 ವರ್ಷ ನಾವು ಏನು ಹೇಳ್ತೇವೆ, ಮೊದಲನೇ 10 ವರ್ಷ ವಯಸ್ಸೆಷ್ಟು ಅಂತ ಹೇಳ್ತೇವೆ. 5 ವರ್ಷದ ಮಗು, 6 ವರ್ಷದ ಮಗು, ಅಂದರೆ 10ರಿಂದ ಮೊದಲನೇ 10 ವರ್ಷ ವಯಸ್ಸೆಷ್ಟು 10ರಿಂದ 20 ವಯೋಮಿತಿಗೆ ಬಂದಾಗ ಮಾರ್ಕ್ಸ್ ಎಷ್ಟು ಅಂತೀವಿ. 20ರಿಂದ 30ಕ್ಕೆ ಬಂದಂಥ ಸಂದರ್ಭದಲ್ಲಿ ಸಂಬಳ ಎಷ್ಟು 30ರಿಂದ 50ಕ್ಕೆ ಬಂದಂಥ ಸಂದರ್ಭದಲ್ಲಿ ಏನು ಹೇಳ್ತೀವಿ, ಸಂಪಾದನೆ ಎಷ್ಟು 50ರಿಂದ 60ಕ್ಕೆ ಬಂದಂಥ ಸಂದರ್ಭದಲ್ಲಿ ಬ್ಲಡ್ ಪ್ರೆಷರ್ ಎಷ್ಟು, ಬ್ಲಡ್ ಶುಗರ್ ಎಷ್ಟು. ನಂತರ 60ರಿಂದ 70ನೇ ವಯಸ್ಸಿಗೆ ಬಂದಂಥ ಸಂದರ್ಭದಲ್ಲಿ ಪೆನ್ಷನ್ ಎಷ್ಟು. 70 ಆದಮೇಲೆ ತಿರ್ಗಾ ಅದೇ ಶುರು, ವಯಸ್ಸೆಷ್ಟು, ಅಲ್ಲಿಗೆ ಬರ್ತೀವಿ. ನೋಡ್ಬೋದು, ನಾವೆಲ್ಲ 80 ವರ್ಷ ಅಥವಾ 85 ವರ್ಷ ವಯಸ್ಸಾದವ್ರು ನೋಡಿದಾಗ ಹೇಗಿದ್ದೀರಿ, ಏನು ವಯಸ್ಸೆಷ್ಟು, ಹಾಗೆ. ಸೊ ಈ ಜೀವನವೇ ABCD ಅಂತ ಹೇಳ್ಬೋದು. ಈ ಬದುಕೇ ಒಂದು ABCD. ಈಗ ನೋಡಿ, ಚಿಕ್ಕ ವಯಸ್ಸಿನಲ್ಲಿ ಅದರಲ್ಲೂ ಇತ್ತೀಚಿನ ಈ ಮೊಬೈಲ್ ಯುಗದಲ್ಲಿ ABCD ಅವರ ಜೀವನ ಅಂದರೆ ಏನಪ್ಪ, A ಅಂದರೆ ಆ್ಯಂಡ್ರಾಯ್ಡ್ ಅಂತ ಹೇಳ್ತೇವೆ, B ಅಂದರೆ ಬ್ಲೂಟೂತ್ ಅಂತ ಹೇಳ್ತೇವೆ, C ಅಂದರೆ ಕಂಪ್ಯೂಟರ್ ಅಂತ ಹೇಳ್ತೇವೆ, ಆಮೇಲೆ D ಅಂದರೆ ಡ್ಯಾನ್ಸ್, E ಅಂದರೆ ಎಂಜಾಯ್, ಅಲ್ಲಿಗೆ ಮುಗೀತವ್ರದ್ದು. ಅದೇ ನಮ್ಮ ವಯಸ್ಸಿನ ಗುಂಪಿಗೆ ಬಂದಂಥ ಸಂದರ್ಭದಲ್ಲಿ A ಅಂದರೆ ಏನು, A ಅಂದರೆ ಆರ್ಥರೈಟಿಸ್, B ಅಂದರೆ ಬ್ಲಡ್ ಪ್ರೆಷರು, C ಅಂದರೆ ಕೊಲೆಸ್ಟ್ರಾಲು, D ಅಂದರೆ ಡಯಾಬಿಟಿಸ್, E ಅಂದರೆ ಎನರ್ಜಿ ಲಾಸ್ ಅಂತ. ಸೊ ಇಷ್ಟೇ ಬದುಕು. ಶ್ರೀ BGS ಸೈನ್ಸ್ ಅಂಡ್ ಕಾಮರ್ಸ್ PU ಕಾಲೇಜು ಶೃಂಗೇರಿ 2025-26ನೇ ಸಾಲಿನ PUC ವಿಜ್ಞಾನ ಮತ್ತು ವಾಣಿಜ್ಯ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ.
ಅತ್ಯುತ್ತಮ ಕ್ಯಾಂಪಸ್, ಸುಸಜ್ಜಿತ ಹಾಸ್ಟೆಲ್, ಕಲ್ಚರಲ್ ಆಕ್ಟಿವಿಟೀಸ್, ಸ್ಪೋರ್ಟ್ಸ್ ಜೊತೆಗೆ ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯ, ಜೆಇಇ, ನೀಟ್, ಕೆಸಿಇಟಿ ತರಬೇತಿ ಒಂದೇ ಸೂರಿನಲ್ಲಿ ಲಭ್ಯ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ PU ಕಾಲೇಜು ಶೃಂಗೇರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6360895542 8431600937.